ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಅದರಲ್ಲೂ ವಿಶೇಷವಾಗಿ ಇವತ್ತು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋದಾದರೆ, ಸಿರಿಧಾನ್ಯ ಅನ್ನೋಂಥ ಪದವನ್ನು ಇತ್ತೀಚೆಗಂತೂ ಜಾಸ್ತಿ ಕೇಳ್ತಾನೆ ಇರ್ತೇವೆ. ಆದರೆ ಅನೇಕರಿಗೆ ಅನ್ನಿಸ್ತಿರುತ್ತೆ, ಏನಿದು ಸಿರಿಧಾನ್ಯ ಪದ ಏನೋ ಕೇಳ್ತಾ ಇದ್ದೀವಿ, ಹಾಗಂದ್ರೆ ಏನು ಅಂತ ಅಂದ್ಬಿಟ್ಟು ಅನೇಕರಿಗೆ ಅನುಮಾನ ಕಾಡ್ತಾ ಇರುತ್ತೆ. ಹಾಗಿದ್ದರೆ ಅಂತಹ ಸಿರಿಧಾನ್ಯದ ಅರ್ಥ ಏನು, ಅದರ ಜೊತೆಗೆ ಯಾವ ಯಾವ ಧಾನ್ಯಗಳನ್ನು ಸಿರಿಧಾನ್ಯ ಅಂತ ಕರೀತಾರೆ, ಅದರ ಮಹತ್ವ ಏನು ಅನ್ನೋಂಥದ್ರ ಬಗ್ಗೆ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ದರೆ ಬನ್ನಿ, GKVKಯಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಪುಷ್ಪಾ ಕೃಷ್ಣ ಅವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇಂದು ನಮ್ಮ ಜೊತೆಗಿರುವಂಥದ್ದು ಬೆಂಗಳೂರಿನ GKVKಯಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಪುಷ್ಪಾ ಕೃಷ್ಣ ಅವರು. ಡಾಕ್ಟರ್ ಪುಷ್ಪಾ ಕೃಷ್ಣ ಅವರೇ, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಸಮಸ್ತ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಡಾಕ್ಟರ್ ಪುಷ್ಪಾ ಅವರೇ, ನಾನು ಅನೇಕ ಬಾರಿ ಈ ಸಿರಿಧಾನ್ಯಗಳು ಅನ್ನೋಂಥ ಪದವನ್ನು ಕೇಳ್ತಾ ಇರ್ತೇನೆ. ಎಲ್ಲರೂ ಕೂಡ ಇದೇ ರೀತಿಯಲ್ಲೇ ಕೇಳ್ತಿರ್ತಾರೆ. ಆದರೆ ಎಲ್ರಿಗೂ ಸಂದೇಹ ಏನಪ್ಪ ಅಂತಂದರೆ, ಈ ಸಿರಿಧಾನ್ಯ ಅಂದರೆ ಯಾವುದನ್ನು ಕರೀತಾರೆ ಅಂತ. ಹಾಗಾಗಿ ತಾವು ಯಾವುದು ಅಂತ ಹೇಳ್ತೀರಾ? ಸಿರಿಧಾನ್ಯಗಳು ಅಂದರೆ ನಾವು ದಿನನಿತ್ಯ ಬಳಸ್ತಕ್ಕಂಥ ರಾಗಿ, ನವಣೆ, ಸಜ್ಜೆ, ಜೋಳ, ಸಾಮೆ, ಹಾರಕ ಮತ್ತು ಊದಲು, ಇವುಗಳನ್ನು ನಾವು ಸಿರಿಧಾನ್ಯಗಳು ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಈಗ ಸಿರಿಧಾನ್ಯಗಳು ಅಂತ ತಾವು ಹೇಳ್ತಿದ್ರಲ್ಲ, ಧಾನ್ಯಗಳು ಅನ್ನೋ ಪದಗಳನ್ನು ನಾವು ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀವಿ. ಆದರೆ ಯಾಕೆ ಇದನ್ನು ಸಿರಿಧಾನ್ಯ ಅಂತಲೇ ಕರಿಬೇಕು ಅಂತ? ಓಕೆ, ಸಿರಿಧಾನ್ಯಗಳನ್ನು ಮುಂಚಿನ ಕಾಲದಲ್ಲಿ ಜನರು ಅದನ್ನು ಕಿರುಧಾನ್ಯಗಳು ಅಂತ ಕರಿತಾ ಇದ್ರು. ಯಾಕೆ ಅಂದರೆ ಅವುಗಳ ಗಾತ್ರ ಬಹಳ ಸಣ್ಣದಾಗಿರೋದ್ರಿಂದ ಅವುಗಳನ್ನು ಕಿರುಧಾನ್ಯಗಳು ಅಂತ ಕರಿತಿದ್ರು. ತದನಂತರ ಅವುಗಳನ್ನು ತೃಣಧಾನ್ಯಗಳು ಅಂತ ಕರೆದ್ರು. ಯಾಕೆ ಅಂದರೆ ಈ ಸಿರಿಧಾನ್ಯಗಳು ನಮ್ಮ ಮನುಷ್ಯನಿಗೆ ಆಹಾರವಾಗುವುದಲ್ಲದೆ ಅವುಗಳಲ್ಲಿ ಇರ್ತಕ್ಕಂಥವು ಜಾನುವಾರುಗಳಿಗೂ ಸಹ ಮೇವನ್ನು ಒದಗಿಸ್ತಿತ್ತು. ಹಾಗಾಗಿ ಅವುಗಳನ್ನು ತೃಣಧಾನ್ಯ ಅಂತ ಕರೆದ್ರು. ಆದ ನಂತರ ಅವುಗಳಲ್ಲಿ ಸಿರಿಧಾನ್ಯಗಳಲ್ಲಿ ಹೆಚ್ಚು ಪೋಷಕಾಂಶಗಳು ಇರೋದ್ರಿಂದ, ಪೋಷಕಾಂಶಗಳ ಸಂಪನ್ಮೂಲವಾಗಿರೋದ್ರಿಂದ ಇದನ್ನು ಸಿರಿಧಾನ್ಯಗಳು ಅಂತ ಕರೆದ್ರು. ನಿಮಗೆ ಗೊತ್ತಿರೋ ಹಾಗೆ ಸಿರಿ ಅಂದರೆ ಸಂಪತ್ತು. ಸೊ ಈ ಪೋಷಕಾಂಶಗಳ ಸಂಪತ್ತನ್ನು ಇವು ಹೊಂದಿರೋದ್ರಿಂದ ಇವುಗಳನ್ನು ಸಿರಿಧಾನ್ಯಗಳು ಅಂತ ಕರೀತಾರೆ. ಅಂದರೆ ಅದರ ಮಹತ್ವ ಬದಲಾವಣೆ ಆದಂತೆ ಹೆಸರು ಕೂಡ ಬದಲಾವಣೆ ಆಗ್ತಾ ಇದೆ. ಹೌದು. ಕಣ ಅಂತ ಇದ್ದಿದ್ದು ಅದು ಮುಂದಕ್ಕೆ ಮತ್ತೊಂದು ಹೆಸರನ್ನ ಪಡ್ಕೊಂಡಿದೆ. ಅದಾದ ನಂತರ ಅದು ಎಷ್ಟು ಸಿರಿ ಇದೆ ಅನ್ನೋದಕ್ಕೆ ಉದಾಹರಣೆ ಸಿರಿಧಾನ್ಯ ಅಂತಲೇ ಹೆಸರು ಪಡ್ಕೊಂಡಿದೆ ಇವತ್ತು ದಿವಸ. ಇಂಥ ಮಹತ್ವವಾದಂಥ ಧಾನ್ಯಗಳನ್ನು ಎಲ್ಲರೂ ಕೂಡ ನಾನು ಬಳಸಬೇಕು ಅನ್ನೋದಾದರೆ ಯಾವ ಉದ್ದೇಶಕ್ಕೋಸ್ಕರ ಬಳಸಬೇಕು ಅಂತೀರಾ? ಓಕೆ, ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿ ನಾವು ಕ್ಯಾಲ್ಶಿಯಂ ಅನ್ನೋ ಒಂದು ಅಂಶ ಇದೆ, ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇದೆ, ಹಾಗೂ ನಾರಿನ ಅಂಶ ಜಾಸ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬೇಕು ಅಂದರೆ ಎಲ್ಲಿ ನೋಡಿದ್ರು ನಿಮಗೆ ಡಯಾಬಿಟೀಸ್ ಅನ್ನೋದು ಹೆಚ್ಚಾಗಿ ಕಂಡುಬರ್ತಿದೆ. ಒಂದು 10 ಜನನ ತೊಗೊಂಡ್ರೆ ಅದರಲ್ಲಿ ಒಂದು 8 ಜನಕ್ಕೆ ನಮಗೆ ಈಗ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸೊ ಈ ಸಕ್ಕರೆ ಕಾಯಿಲೆ ಇರಬೇಕಾದಾಗ ನಾವು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಹೇಳ್ತಾರೆ ನಿಮಗೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋವಂಥ ಒಂದು ಧಾನ್ಯಗಳನ್ನ ಬಳಸಿ ಅಂತಾರೆ. ಅದರಲ್ಲಿ ಹೆಚ್ಚಾಗಿ ಡಾಕ್ಟ್ರು ನಮಗೆ ಸಿರಿಧಾನ್ಯಗಳನ್ನ ಬಳಸಿ ಅಂತಾರೆ. ಯಾಕಪ್ಪ ಅಂತ ಅಂದರೆ ನಾವು ನಾರಿನಂಶ ಹೆಚ್ಚಾಗಿರ್ತಕ್ಕಂಥ ಧಾನ್ಯಗಳನ್ನ ಬಳಸಿದಾಗ ನಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಹೆಚ್ಚಾಗಿ ಬರುತ್ತೆ, ಅಂದರೆ ರೆಸಿಸ್ಟೆನ್ಸ್ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ನಾರಿನಂಶ ಹೆಚ್ಚಾಗಿರ್ತಕ್ಕಂಥದ್ದು ಅಂದರೆ ಈ ಸಿರಿಧಾನ್ಯಗಳನ್ನ ಬಳಸಿದಾಗ ನಾವು ಸಕ್ಕರೆ ಕಾಯಿಲೆಯ ಮಟ್ಟ ಒಂದು ಹಂತಕ್ಕೆ
ಲಿಮಿಟ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಬಳಸಬೇಕು ಅಂತ ರೈತರು ಹೇಳ್ತಾರೆ. ಹಾಗಾಗಿ ಇದು ಆರೋಗ್ಯದ ಒಂದು ದೃಷ್ಟಿಯಲ್ಲಿ ಇತ್ತೀಚಿನ ಜನಗಳಲ್ಲಿ ಏನಾಗಿದೆ ಅಂದರೆ ನಾವು ಆರೋಗ್ಯವಾಗಿರಬೇಕು ಮತ್ತು ಫಿಟ್ನೆಸ್ ಅನ್ನೋದು ಒಂದು ಹೆಚ್ಚಾಗಿ ಕಾಳಜಿ ವಹಿಸೋದ್ರಿಂದ ಈಗ ಎಲ್ಲ ಜನರು ಸಹ ನಾವು ಸಿರಿಧಾನ್ಯಗಳನ್ನ ಬಳಸೋಣ ಅಂತ ಹೇಳಿ ಇತ್ತೀಚೆಗೆ ಅದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಮತ್ತು ಎಲ್ಲಿ ನೋಡಿದ್ರು ನಿಮಗೆ ಗೊತ್ತಿದ್ದ ಹಾಗೆ ಅನಿಮಿಕ್ ಅಂದರೆ ರಕ್ತಹೀನತೆ ಹೆಚ್ಚಾಗಿ ಕಂಡು ಬರ್ತಿದೆ. ಸೊ ಇದರಲ್ಲಿ ಕಬ್ಬಿಣದ ಅಂಶ ಜೊತೆಗೆ ನಮ್ಮ ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಸಹ ಈಗ ಭಾಳಷ್ಟು ಜನರಲ್ಲಿ ಕಂಡು ಬರ್ತಿದೆ. ಸೊ ಕ್ಯಾಲ್ಶಿಯಮ್ಮು, ಕಬ್ಬಿಣ ಜೊತೆಗೆ ನಾರು, ಈ ಮೂರೂ ಬೇಕಾಗಿರ್ತಕ್ಕಂಥ ಮೂರು ನಮ್ಮ ಪೋಷಕಾಂಶಗಳು ಸಹ ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಜನರಿಗೆ ಇದು ಸಿಗ್ತಾ ಇದೆ. ಅದರಿಂದ ಇದನ್ನು ನಾವು ಹೆಚ್ಚಾಗಿ ಬಳಸಬೇಕಾಗ್ತದೆ. ಹಾಗಿದ್ರೆ ಈಗ ನಾವು ಸಾಮಾನ್ಯವಾಗಿ ನೋಡೋದಾದರೆ ಇದರ ಒಂದು ಅಗತ್ಯತೆ, ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೇಡಿಕೆ. ಈ ಬೇಡಿಕೆ ಹೆಚ್ಚಾದಂತೆಲ್ಲ ಕೂಡ ಅದರ ಪೂರೈಕೆಯೂ ಸಹ ಹೇಗಿದೆ ಅಂತ ತಾವು ಹೇಳ್ತೀರಾ? ಹಾಂ ಸರ್, ಈಗ ರೈತರು ಸಹ ಮುಂದೆ ಬರ್ತಾ ಇದ್ದಾರೆ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ. ಆದರೆ ಈ ಸಿರಿಧಾನ್ಯಗಳನ್ನ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಅಂದರೆ ಚಿತ್ರದುರ್ಗ, ತುಮಕೂರು ಮತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ರೈತರು ಬೆಳೀತಿದ್ದಾರೆ. ಈ ಜಿಲ್ಲೆಗಳನ್ನು ನಾನು ಹೇಳಿದಾಗೇ ಈ ಜಿಲ್ಲೆಗಳನ್ನು ನೀವು ಗಮನಿಸ್ತಕ್ಕಂಥ ಒಂದು ಅಂಶ ಅಂದರೆ ಈ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಮಳೆಯ ಒಂದು ಪ್ರಮಾಣ ತುಂಬ ಕಮ್ಮಿ ಇದೆ. ಅಂದರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು. ಅದ್ರ ಜೊತೆಗೆ ಎಲ್ಲ ರೈತರು ಮಳೆಯಾಶ್ರಿತ, ಅಂದರೆ ನೀರಾವರಿ ಇಲ್ಲ, ಜೊತೆ ಮಳೆಯನ್ನು ನಂಬಿ ವ್ಯವಸಾಯನ ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ರೈತರು ಈ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಕಾರಣ ಏನಂದರೆ ಈ ಸಿರಿಧಾನ್ಯಗಳಿಗೆ ಅತಿ ಕಡಿಮೆ ನೀರಿನ ಅಂಶ ಬೇಕಾಗುತ್ತೆ. ಹಾಗಾಗಿ ಮಳೆಯನ್ನು ನಂಬಿ ಸಹ ರೈತರು ಇದನ್ನು ಬೆಳಿಬೋದು. ಅಂದರೆ ನೋಡಿ, ಪ್ರಕೃತಿ ಎಷ್ಟರ ಮಟ್ಟಿಗೆ ಜನರಿಗೆ ಸಹಾಯ ಮಾಡ್ತಿದೆ ಅಂತಂದರೆ, ಪ್ರಾಕೃತಿಕವಾಗಿ ಎಲ್ಲಿ ಮಳೆ ತುಂಬ ಕಡಿಮೆ ಇದೆಯೋ ಅಂಥ ಜಾಗದಲ್ಲೂ ಕೂಡ ಆಹಾರವನ್ನು ಕೊಡ್ತಾ ಇದೆ. ಆ ಆಹಾರದಲ್ಲೂ ಕೂಡ ಯಾವ್ಯಾವ ರೀತಿಯಾದಂತಹ ಅಂಶಗಳು ಬೇಕೋ ಅದೆಲ್ಲವನ್ನು ನೀಡಿ ಅಲ್ಲಿಯ ಜನಗಳನ್ನು ಬೆಳೆಸೋದಕ್ಕೆ ಅಥವಾ ಪೋಷಿಸುವಂಥ ಕೆಲಸವನ್ನು ಆ ಒಂದು ಬೆಳೆಗಳು ಮಾಡ್ತಾ ಇದೆ. ಹಾಗಿದ್ರೆ ಬಹುಮುಖ್ಯವಾಗಿ ನಾವೇನಾದರೂ ಈ ಒಂದು ಪ್ರದೇಶದಲ್ಲಿ, ಅಂದರೆ ಈಗ ತಾವು ಹೇಳಿದ್ರಿ ದಕ್ಷಿಣ ಕರ್ನಾಟಕ ಅಂತ, ಇಂಥ ಸಂದರ್ಭದಲ್ಲಿ ಇಲ್ಲಿ ಬೆಳೆಯೋದಾದರೆ ಬಹುಮುಖ್ಯವಾಗಿ ತಾವು ಹೇಳ್ತಾ ಇದ್ದೀರಿ ರಾಗಿ, ಇದರ ಒಂದು ಒಕ್ಕಣೆಯನ್ನು ಮಾಡಬೇಕು ಅನ್ನೋದಾದರೆ ಭೂಮಿಯನ್ನು ಯಾವ ರೀತಿಯಲ್ಲಿ ಹದ ಮಾಡ್ಕೊಳ್ಬೇಕು ಅಂತ ತಾವು ಹೇಳ್ತೀರಾ? ಓಕೆ, ಈ ರಾಗಿ ಮತ್ತು ಸಿರಿಧಾನ್ಯಗಳನ್ನು ನಾವು ಹೆಚ್ಚಾಗಿ ಕೆಂಪು ಮಿಶ್ರಿತ ಕೆಂಪು ಬಣ್ಣದ ಮರಳು ಮಿಶ್ರಿತ ಮಣ್ಣಲ್ಲಿ ಬೆಳಿಬೋದು. ಇವುಗಳನ್ನು ನೀವು 2 ರಿಂದ 3 ಅಥವಾ 4 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಮತ್ತು ಅದು ಒಂದು ಹದಕ್ಕೆ ಬಂದಮೇಲೆ ಅದನ್ನು ಒಂದು ಭೂಮಿಯನ್ನು ಸಿದ್ಧತೆ ಪಡಿಸ್ಕೊಂಡು ನಂತರ ನಾವು ಈ ಒಂದು ರಾಗಿ ಅಥವಾ ಇತರ ಸಿರಿಧಾನ್ಯಗಳನ್ನು ನಾವು ಬಿತ್ತನೆಯನ್ನು ಮಾಡಬಹುದು. ಈ ಬಿತ್ತನೆಗೆ ಮುಂಚೆ ಕೂಡ ಈ ಬೀಜಗಳನ್ನು ನಾವು ಬೀಜೋಪಚಾರ ಮಾಡಿ ನಂತರ ಅದನ್ನು ಬಿತ್ತನೆಗೆ ಬೆಳೆಸಿದ್ರೆ ಹೆಚ್ಚು ಸೂಕ್ತ. ಇಂತಹ ಸಿರಿಧಾನ್ಯ ಅನ್ನೋಂಥದ್ದು ಈಗ ನೀವು ಹೇಳಿದ್ಮೇಲೆ ಅದು ಪ್ರತಿದಿನ ಬೇಕಾಗಿರುವಂಥದ್ದು, ವರ್ಷ ಪೂರ್ತಿ ಬೇಕಾಗಿರುವಂಥದ್ದು. ಇಂಥ ನಿಟ್ಟಿನಲ್ಲಿ ವರ್ಷ ಪೂರ್ತಿ ಬೆಳೆಯೋಕ್ಕೆ ಸಾಧ್ಯತೆ ಇದೆಯಾ? ಮತ್ತು ಯಾವ ಕಾಲಘಟ್ಟಗಳಲ್ಲಿ ಬೆಳೆಯೋದಕ್ಕೆ ಅವಕಾಶಗಳಿದೆ ಅಂತ? ಈ ಸಿರಿಧಾನ್ಯಗಳನ್ನ ನಾವು ವರ್ಷ ಪೂರ್ತಿ ಬೆಳಿಬೋದು. ಆದರೆ ನೀರಾವರಿ ಇತ್ತು ಅಂದರೆ ಮಾತ್ರ ನೀವು ಹಿಂಗಾರಿನಲ್ಲಿ ಮತ್ತು ಬೇಸಿಗೆಯಲ್ಲಿ ಬೆಳಿಬೋದು. ಇಲ್ಲ ಅಂದರೆ ನೀವು ಮಳೆಯಾಶ್ರಿತ ಪ್ರದೇಶದಲ್ಲೇ ಇದನ್ನು ಬೆಳಿತೀರಿ ಅಂತಂದರೆ ಇದನ್ನು ನಾವು ಮುಂಗಾರಿನಲ್ಲಿ ಬೆಳಿಬೋದು. ಮತ್ತು ನೀವು ಮುಂಗಾರಿನಲ್ಲಿ ಅಥವಾ ಹಿಂಗಾರಿನಲ್ಲಾಗಲಿ ಅಥವಾ ಬೇಸಿಗೆ ಆಗಲಿ ಬೆಳಿಬೇಕು ಅಂದರೆ ಆ ಕಾಲಕ್ಕೆ ಮತ್ತು ಆ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳನ್ನು ಮಾತ್ರ ನೀವು ಬೆಳಿಬೇಕಾಗತ್ತೆ. ಇಲ್ಲ ಅಂದರೆ ಇಳುವರಿಯ ಮಟ್ಟ ನಿಮಗೆ ಕಡಿಮೆ ಆಗ್ತದೆ. ಸೊ ಈಗ ತಳಿಗಳ ಬಗ್ಗೆ ಹೇಳೋದಾದರೆ ಸೂಕ್ತವಾದ ವಿಶೇಷವಾಗಿ ಈಗ ನಾನು ಕೇಳೋದೇನು ಅಂತಂದರೆ, ಈಗ ನೋಡಿ ದಕ್ಷಿಣ ಕರ್ನಾಟಕದಲ್ಲಿ ಮಳೆ ಆಧಾರಿತ ಅಂತ ತಾವು ಹೇಳ್ತಾ ಇದ್ದೀರಾ. ಇಂತಹ ಪ್ರದೇಶಗಳಿಗೆ ಹೆಚ್ಚು, ಯಾಕೆಂದರೆ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುವಂಥದ್ದು, ಇಲ್ಲಿ ಯಾವ ತಳಿ ತುಂಬ ಮುಖ್ಯವಾಗಿ ಬಳಸಿದ್ರೆ ಅಂದರೆ ರೈತರು ಬೆಳೆದ್ರೆ ಅವ್ರಿಗೆ ಲಾಭ ಸಿಗುತ್ತೆ ಅಂತ ತಾವು ಹೇಳ್ತೀರಾ? ಈಗ ನೋಡಿ, ಈಗ ನೀವೇನಾದರೂ ಮುಂಗಾರಿನಲ್ಲಿ ಅಂದರೆ ಜೂನ್ ಅಥವಾ ಜುಲೈನಲ್ಲಿ ನೀವೇನಾದರೂ ಬಿತ್ತನೆ ಮಾಡ್ತೀರಾ ಅಂತಂದರೆ ದೀರ್ಘಾವಧಿ ತಳಿಗಳಿಗೆ ಹೋಗ್ಬೋದು. ಅಂದರೆ MR1 ಇದೆ, MR6 ಇದೆ, ಈ ತಳಿಗಳನ್ನ ನೀವು ಬೆಳ್ಕೊಬೋದು. ಅಥವಾ ನೀವೇನಾದರೂ ಈಗ ನಾವು ನಿಮಗೆ ಗೊತ್ತಿದ್ದಾಗೆ ಈಗ ಹವಾಮಾನ ವೈಪರೀತ್ಯ ಆಗಿದೆ. ಸೊ ಹಾಗಾಗಿ ಮಳೆ ಬರ್ತಕ್ಕಂಥದ್ದು ಜೂನಲ್ಲಿ ಬಂದೇ ಇಲ್ಲ, ನಮಗೆ ಸ್ಟಾರ್ಟ್ ಆಗಿದೆ, ನಮಗೆ ಜುಲೈ ಎಂಡಂಗೆ ಸ್ಟಾರ್ಟ್ ಆಯಿತು. ಸೊ ಅಂಥ ಟೈಮಲ್ಲಿ ನೀವೇನಾದರೂ ಜುಲೈಯಲ್ಲಿ ಇದನ್ನು ಬಿತ್ತನೆಗೆ ತೊಗೊಳ್ತೀರಾ ಅಂತಂದರೆ ನೀವು ಮಧ್ಯಮಾವಧಿ ತಳಿಗಳನ್ನು ಬಳಸ್ಬೋದು. ಯಾವಪ್ಪ ಅಂತಂದರೆ KMR 301 ಅಂತ ಒಂದಿದೆ, ಮತ್ತು ML 365 ಇದೆ, ಹಾಗೂ ML 322 ಅಂತ ಇದೆ. ಈ ಮಧ್ಯಮಾವಧಿ ತಳಿಗಳನ್ನ ನೀವು ಬೆಳಿಬೋದಾಗಿದೆ. ಮತ್ತೆ ನೀವೇನಾದರೂ ಸಪೋಸ್ ನಿಮಗೆ ಜುಲೈ ಎಂಡಲ್ಲಿ ನಿಮಗೆ ಬಿತ್ತನೆ ಮಾಡೋಕ್ಕಾಗಲಿಲ್ಲ, ಅದನ್ನು ನೀವೇನಾದರೂ ಆಗಸ್ಟ್ ತಿಂಗಳಿನಲ್ಲಿ ನೀವೇನಾದರೂ ಬಿತ್ತನೆ ಮಾಡ್ತೀರಾ ಅಂತ ಆದರೆ ಅಲ್ಪಾವಧಿ ತಳಿಗಳನ್ನ ನೀವು ತಗೋಬೋದು. ಅಲ್ಪಾವಧಿ ತಳಿಗಳು ಅಂದರೆ KMR 630 ಅಂತ ಒಂದಿದೆ, ಮತ್ತು ನಿಮಗೆ KMR 204 ಅಂತ ಇದೆ. ಈ 2 ತಳಿಗಳನ್ನ ನೀವು ಅಲ್ಪಾವಧಿ ತಳಿಗಳಾಗಿ ಬೆಳೆಸ್ಕೋಬೋದು. ನೀವೇನಾದರೂ ಈ ದೀರ್ಘಾವಧಿ ತಳಿಗಳನ್ನ ನೀವೇನಾದರೂ ಜುಲೈ ಅಥವಾ ನೀವು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡುವಾಗ ದೀರ್ಘಾವಧಿ, ನಾನು ಹೇಳಿದೆ MR1 ಅಥವಾ MR6 ಅಂತ, ಇವುಗಳನ್ನೇನಾದರೂ ನೀವು ಬೆಳೀತು ಅಂದರೆ ಇವು ಮುಂದೆ ಕಟಾವಿಗೆ ಬರ್ತಕ್ಕಂಥ ಟೈಮಲ್ಲಿ, ಅಂದರೆ ಬೀಜ
ಬೀಜ ತುಂಬುವಂಥ ಹಂತದಲ್ಲಿ ನಿಮಗೆ ಚಳಿಗೆ ಸಿಗಾಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ಇಳುವರಿಯ ಮಟ್ಟ ನಿಮಗೆ ಕಡಿಮೆ ಆಗುತ್ತೆ. ಹಾಗಿದ್ರೆ ಈಗ ದೀರ್ಘಾವಧಿ ಮತ್ತು ಅಲ್ಪಾವಧಿ ಅಂತ ತಾವು ಹೇಳ್ತಿದ್ದೀರಲ್ಲ, ಈ ದೀರ್ಘಾವಧಿನಲ್ಲಿ ನೀವು ಬಿತ್ತನೆ ಮಾಡುವಂಥ ಸಮಯ ಮತ್ತೆ ಕಟಾವು ಇದರ ನಡುವಿನ ಅವಧಿ ಎಷ್ಟು ಇರುತ್ತೆ ಅಂತ? ದೀರ್ಘಾವಧಿ ಅಂದರೆ ನಿಮಗೆ ಸುಮಾರು 120ರಿಂದ 130 ದಿನಗಳು ಬೇಕಾಗುತ್ತೆ. ಇನ್ನು ಮಧ್ಯಮಾವಧಿ ಅಂತ ಅಂದರೆ ನಿಮಗೆ 115ರಿಂದ ನಿಮಗೆ 120 ದಿನಗಳು ಬೇಕಾಗುತ್ತೆ. ಅಲ್ಪಾವಧಿ ಅಂತ ಅಂದರೆ ನಿಮಗೆ 95ರಿಂದ 105 ದಿನಗಳು ಕಟಾವಿಗೆ ಬೇಕಾಗ್ತದೆ. ಇವೆರಡರ ನಡುವಿನ ವ್ಯತ್ಯಾಸ ಅಂತಂದರೆ ಲಾಭದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ? ಹೌದು, ಖಂಡಿತ. ನಿಮಗೆ ದೀರ್ಘಾವಧಿ ತಳಿಗಳನ್ನೇನಾದರೂ ಬೆಳೆದ್ರೆ ನೀವು ಸುಮಾರು ಒಂದು ಎಕರೆಗೆ ನಿಮಗೆ 16ರಿಂದ 17 ಕ್ವಿಂಟಾಲಷ್ಟು ನಿಮಗೆ ಇಳುವರಿ ಬರುತ್ತೆ. ನೀವೇನಾದರೂ ಮಧ್ಯಮಾವಧಿ ತಳಿಗಳನ್ನ ಬೆಳೆದ್ರೆ 12ರಿಂದ ನಿಮಗೆ 15 ಕ್ವಿಂಟಾಲ್ನಷ್ಟು ಒಂದು ಎಕರೆಗೆ ನೀವು ಇಳುವರಿನ ತೊಗೋಬೋದು. ಅದೇ ನೀವೇನಾದರೂ ಅಲ್ಪಾವಧಿ ಬೆಳೆದ್ರೆ ಸುಮಾರು 10ರಿಂದ 12 ಕ್ವಿಂಟಾಲ್ನಷ್ಟು ಒಂದು ಎಕರೆಗೆ ನೀವು ತೊಗೋಬೋದು. ಹೇಗೆ ನಿಮಗೆ ಅವಧಿಯ ಒಂದು ದಿನಗಳು ಕಡಿಮೆ ಆಗುತ್ತೋ ಹಾಗೆ ಸ್ವಲ್ಪ ಇಳುವರಿಯ ಮಟ್ಟ ಒಂದು ಚೂರು ಕಡಿಮೆ ಆಗುತ್ತೆ ಅಷ್ಟೇ. ತಾವು ಬೀಜೋಪಚಾರದ ಬಗ್ಗೆ ಮಾತಾಡ್ತಾ ಇದ್ರಿ. ನನಗೇನು ಅಂತಂದರೆ ಹೆಚ್ಚಿನದಾಗಿ ನನಗೆ ಇಳುವರಿ ಬರಬೇಕು. ಈ ಇಳುವರಿ ಬರಬೇಕು ಅಂತಂದರೆ ಈಗಾಗಲೇ ತಾವು ಹೇಳ್ತಾ ಇದ್ರಿ, ತಳಿಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಹಾಗಾಗಿ ಹೇಗೆ ನಾನು ಬೀಜೋಪಚಾರ ಮಾಡಬಹುದು ಅಂತೀರಾ? ಈಗ ಬಿತ್ತನೆಗೆ ಮುಂಚೆ ನೀವು ಬೀಜಗಳನ್ನು ಸುಮಾರು ನೀರಿನಲ್ಲಿ ನೆನೆಸಿ ನೀವು ಒಂದು ಎಕರೆಗೆ ಬೇಕಾಗ್ತಕ್ಕಂಥ ಬೀಜವನ್ನು ತಗೊಂಡು, ಅಂದರೆ ನೀವು ಒಂದು ಎಕರೆಗೆ ನಿಮಗೆ ಏನಿಲ್ಲ ಅಂದ್ರೆ 4ರಿಂದ 5 kg ಬೀಜ ಬೇಕಾಗುತ್ತೆ. ಇದನ್ನು ನೀವು ಒಂದು 600 ಲೀಟರ್ ಅಷ್ಟು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನು ಸುಮಾರು 18ರಿಂದ 20 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಇಟ್ಟು ನಂತರ ಅದನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿ ಅಥವಾ ಒಂದು ಗೋಣಿ ಚೀಲದಲ್ಲಿ ಕಟ್ಟಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲನ್ನು ಹೇರೋದ್ರಿಂದ, ಅಂದರೆ ಭಾರವನ್ನು ಹೇರಿ ಹಾಗೆ ಬಿಟ್ಟುಬಿಡಿ, ನೆರಳಿನಲ್ಲಿ ಅದನ್ನು ಇಟ್ಬಿಡಿ. ಆಗ ಅದು ಸ್ವಲ್ಪ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಂಥ ನೀವು ಬೀಜವನ್ನು ಬಿತ್ತನೆಗೆ ಬಳಸೋದ್ರಿಂದ ನಿಮಗೆ ಇದು ಈಗ ಈ ಬರಗಾಲದಲ್ಲಿ ನೀರಿರೋದಿಲ್ಲ ಅಂಥ ಟೈಮಲ್ಲಿ ನಿಮಗೆ ಇದು ನೀರನ್ನು ಕಡಿಮೆ ಇದ್ರೂ ಸಹ ಇದು ಮೊಳಕೆ ಹೊಡೆಯೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಮೊಳಕೆ ಹೊಡೆಯೋ ಉದ್ದೇಶಕ್ಕೋಸ್ಕರನೇ ಈ ರೀತಿಯಲ್ಲಿ ಮಾಡುವಂಥದ್ದು. ಹಾಗಿದ್ರೆ ಈ ಪದ್ಧತಿಗಳೇನಾದರೂ, ಯಾಕೆಂದರೆ ಕೃಷಿಯಲ್ಲಿ ಪದ್ಧತಿಗಳಿರುತ್ತೆ, ಉದಾಹರಣೆಗೆ ನಾಟಿ ಪದ್ಧತಿ ಇರಬಹುದು, ಈ ಎರಚುವಿಕೆ ಇರಬಹುದು, ಈ ರೀತಿಯಲ್ಲಿ ಚೆಲ್ಲುವಂಥದ್ದು, ಈ ರೀತಿಯಲ್ಲೆಲ್ಲ. ಈ ರಾಗಿ ಮುಖ್ಯವಾಗಿ ಯಾವ ರೀತಿಯಲ್ಲಿ ಮಾಡಬಹುದು ಅಂತೀರಿ? ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬಹುದು? ನೀವು ರಾಗಿಯನ್ನ ನಾಟಿ ಪದ್ಧತಿಯಲ್ಲಿ ಬೆಳಿಬಹುದು. ನೀರಾವರಿ ಇತ್ತು ಅಂದ್ರೆ ನೀವು ನಾಟಿ ಪದ್ಧತಿಯಲ್ಲಿ ಬೆಳಿಬಹುದು. ಮತ್ತೆ ನೀವು ಇದನ್ನ ಸಾಲು ಬಿತ್ತನೆಯಲ್ಲಿ ಮಾಡಬಹುದು, ಕೂರಿಗೆಯಲ್ಲಿ ಬಿತ್ತನೆಯನ್ನ ಮಾಡಬಹುದು ನೀವು. ಮತ್ತೆ ನೀವು ಯಾವ್ದಾದ್ರು ಬೇರೆ ಬೆಳೆಗಳ ಜೊತೆ ಇದನ್ನ ಅಂತರ ಬೆಳೆಯಾಗಿ ಸಹ ನೀವು ತಗೊಳ್ಬಹುದು. ಈಗ ನೀವು ಮುಖ್ಯವಾಗಿ ಹೇಳ್ತಾ ಇದ್ದೀರಾ, ಯಾಕೆಂದ್ರೆ ನನಗೆ ಲಾಭನೂ ಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಈ ಅಂತರ ಬೆಳೆಯಾಗಿ ಅಂತ ಕೂಡ ತಾವು ಹೇಳ್ತಾ ಇದ್ದೀರಾ. ಈ ರಾಗಿಯ ಜೊತೆಗೆ ಯಾವುದನ್ನ ಬೆಳಿಬಹುದು ಅಂತ ತಾವು ಹೇಳ್ತೀರಾ? ನೀವು ಈಗ ರಾಗಿಯ ಜೊತೆಗೆ ದ್ವಿದಳ ಧಾನ್ಯ ಆದಂಥ ತೊಗರಿಯನ್ನ ತಗೋಬಹುದು. ಆಗ ನೀವು ರಾಗಿಯನ್ನ ಒಂದು 8 ಸಾಲು ತಗೊಂಡು 2 ಸಾಲು ತೊಗರಿಯನ್ನ ತಗೋಬಹುದು. ಸಪೋಸ್ ನೀವೇನಾದ್ರು ಅವರೇ ಬೆಳಿತೀರಾ ಅಂತಂದ್ರೆ 4 ಸಾಲು ರಾಗಿಯನ್ನ ತಗೊಂಡು ಒಂದು 2 ಅಥವಾ 1 ಸಾಲು ನೀವು ಅವರೆಯನ್ನ ತಗೋಬಹುದು, ಅಥವಾ ಹೆಸರು ಕಾಳು ತಗೋಬಹುದು, ಉದ್ದು ತಗೋಬಹುದು. ಈ ರೀತಿ ನೀವು ಇದನ್ನ ಅಂತರ ಬೆಳೆಗಳನ್ನ ನೀವು ಇದ್ರ ಜೊತೆ ತಗೋಬಹುದು. ನೀವೇನಾದ್ರು ಸೋಯಾ ಅವರೆ ಬೆಳೆಸ್ತೀರಾ ಅಂತಂದ್ರೆ 4 ಸಾಲಿಗೆ ರಾಗಿಗೆ 2 ಸಾಲಷ್ಟು ಸೋಯಾ ಅವರೆನ ಸಹ ನೀವು ಬೆಳ್ಕೋಬಹುದು. ಈ ಸಿರಿ ಅಂತ ಮಾಡ್ತಾರೆ ನೋಡಿ, ಮಕ್ಕಳಿಗೆ ಸಿರಿ ಅಂತ, ಸರಿ ಅಂತ ಕರಿತೀವಿ. ಹೌದು, ಮಾಲ್ಟ್ ಅಂತ ಹೇಳ್ತೀವಿ. ಒಂದು ರೀತಿಯಲ್ಲಿ ಈ ಸರಿನ ಸಿರಿ ಅಂತ ಕರೆದಿರೋದು ಕೂಡ ಇದೇ ರೀತಿ ಇರಬಹುದು. ಯಾಕಂದ್ರೆ ಪೌಷ್ಟಿಕಾಂಶ ಹೆಚ್ಚಿರುತ್ತೆ ಅಂತ ನಮ್ಮ ಪೂರ್ವಜರಿಗೆ ಮುಂಚೆನೆ ಗೊತ್ತಿತ್ತು. ಹಾಗಾಗಿ ನೀವು ಎಲ್ಲ ಚಿಕ್ಕವರಿದ್ದಾಗ ನಮ್ಮ ಮೊದಲ ಆಹಾರ ಪದ್ಧತಿ ಸ್ಟಾರ್ಟ್ ಆಗಿದ್ದೆ ಈ ಮಾಲ್ಟ್ ಇಂದ. ಅಂದ್ರೆ ಸರಿ ಅಂತ ಕರಿತೀವಿ ನಾವು ಹಳ್ಳಿ ಭಾಷೆನಲ್ಲಿ. ಅವುಗಳನ್ನೆಲ್ಲ ಈ ಸಿರಿಧಾನ್ಯಗಳನ್ನ ಮೊಳಕೆ ಕಟ್ಟಿಸಿ ಮಿಲ್ ಮಾಡಿಸಿ ನಮಗೆ ತಿಳಿಸ್ತಾರೆ. ಅದೇ ಮುಖ್ಯವಾಗಿ ಹೇಳ್ತಿರೋದು ಅನ್ನವನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇದ್ರ ಜೊತೆಗೆ ರೊಟ್ಟಿ ಎಲ್ಲಾನು ಮಾಡಬಹುದು, ದೋಸೆ ಮಾಡಬಹುದು, ಇಡ್ಲಿ ಮಾಡಬಹುದು. ಅದಲ್ಲದೆ ನೀವು ಈಗ ಬೇಕರಿಯಲ್ಲಿ ತಿನಿಸುಗಳನ್ನ ತರ್ತಿರಲ್ಲ, ಬಿಸ್ಕೆಟ್ ಮಾಡಬಹುದು, ಮತ್ತೆ ಚಕ್ಕಲಿ ಮಾಡಬಹುದು ಇದರಲ್ಲಿ. ಮತ್ತೆ ಇವಾಗ ಪಾಸ್ತಾ ಕೂಡ ಇದರಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚಿನ ಮಕ್ಕಳು ಇಷ್ಟಪಡೋದೇ ಪಾಸ್ತಾ, ನೂಡಲ್ಸು. ಸೊ ಅವುಗಳಲ್ಲಿ ಅವು ಇಷ್ಟಪಡೋದ್ರಿಂದ ಆ ಪದಾರ್ಥಗಳಲ್ಲಿ ನಾವು ಈ ಸಿರಿಧಾನ್ಯಗಳನ್ನ ಬಳಸಿ ಮಾಡೋದ್ರಿಂದ ಮಕ್ಕಳಿಗೆ ಪೌಷ್ಟಿಕಾಂಶ ಹೋಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವುಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಈಗ ನೀವು ಹೇಳ್ತಾ ಇದ್ದಿರಲ್ಲ ಈ ರೀತಿಯಲ್ಲಿ, ಯಾಕೆಂದ್ರೆ ಎಷ್ಟೋ ಸಂದರ್ಭದಲ್ಲಿ ಇದೆಲ್ಲ ನಾವು ನೋಡೇ ಇರಲ್ಲ. ನಾವು ಹೌದು, ಖಂಡಿತ ನಾವು ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಆದ್ರೆ ಹೆಚ್ಚಾಗಿ ಇದನ್ನ ಎಲ್ಲೆಲ್ಲಿ ಜಾಸ್ತಿ ಬಳಸ್ತಾರೆ ಅಂತ ಅಂದ್ಬಿಟ್ಟು, ಯಾಕೆಂದ್ರೆ ನಾವಂತೂ ಅದನ್ನಂತೂ ಹೆಚ್ಚಾಗಿ ನಾವು ರಾಗಿಯನ್ನ ನಿಮ್ಗೆ ಗೊತ್ತಿದ್ದ ಹಾಗೆ ಮುದ್ದೆ ಮಾಡ್ತೀವಿ, ರಾಗಿ ದೋಸೆ ಮಾಡ್ತೀವಿ,
ಮತ್ತು ರಾಗಿ ರೊಟ್ಟಿಯನ್ನು ನಾವು ತಿಂತೀವಿ. ನಿಮಗೆ ಗೊತ್ತಿರೋ ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತ ತುಂಬ ಫೇಮಸ್ ಒಂದು ನಮ್ಮ ಕರ್ನಾಟಕದಲ್ಲಿ. ಅದೇ ಥರನೇ ಇವುಗಳೆಲ್ಲವನ್ನೂ ಸಹ ನೀವು ಮಿಶ್ರ ಮಾಡಿ ಮಿಲ್ ಮಾಡಿಸ್ಬಿಟ್ಟು ಇವುಗಳನ್ನ ರೊಟ್ಟಿಯಾಗಿ ಬಳಸ್ಬೋದು. ಎಲ್ಲವನ್ನು ಇಷ್ಟಿಷ್ಟು ಗ್ರಾಮಲ್ಲಿ ಅಂದರೆ ಇವಾಗ 2 kg ರಾಗಿ ಹಾಕಿದ್ರೆ ಇವುಗಳನ್ನೆಲ್ಲ ಒಂದು ಅರ್ಧ kg ಹಾಕಿ ನೀವು ಬಳಸ್ಬೋದು. ಈಗ ನೀವು ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ನೀವು ಸಜ್ಜೆ ರೊಟ್ಟಿ ಕೇಳಿರ್ತೀರಿ. ಸಜ್ಜೆ ರೊಟ್ಟಿ ಸಜ್ಜೆಯಿಂದನೇ ಮಾಡ್ತಾರೆ. ಅದಲ್ಲದೆ ನೀವು ಇವೆಲ್ಲ ಮಿಶ್ರ ಮಾಡಿ ಕೂಡ ನೀವು ಮಾಡ್ಬೋದು. ಅಂದರೆ ಇದು ನೋಡಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ. ಅದರಲ್ಲೂ ಮಕ್ಕಳಿಗೆ ನಾವು ಮುಖ್ಯವಾಗಿ ಕೊಟ್ಟರೆ, ಈಗ ತಾವು ಹೇಳ್ತಾ ಇದ್ರಿ ರಕ್ತ ಮುಖ್ಯವಾಗಿ ಅದೆಲ್ಲ ರಕ್ತಹೀನತೆಯಿಂದ ನಾವು ಹೊರಬರಬಹುದು. ಮತ್ತು ಕ್ಯಾಲ್ಸಿಯಂನಿಂದ ಕೂಡ ಹೆಚ್ಚಾಗಿರುತ್ತೆ ಅಂತ ಅಂದ್ಬಿಟ್ಟು ಮೂಳೆ ಸದೃಢಗೊಳ್ಳುತ್ತೆ ಇವುಗಳನ್ನು ತಿನ್ನೋದ್ರಿಂದ. ಎಷ್ಟು ದಿವಸ ಇದನ್ನೆಲ್ಲ ಎತ್ತಿಡಬಹುದು ಅಂತ ಅಂದ್ಬಿಟ್ಟು ಇವುಗಳಿಗೆ ನೋಡಿ, ನೀವು ನಾನು ಮೊದಲೇ ಹೇಳಿದಾಗೆ ಇವುಗಳಿಗೆ ಕೀಟಬಾಧೆ ಇರೋದೇ ಇಲ್ಲ. ಹಾಗಾಗಿ ನೀವು ಇವುಗಳನ್ನ ವರ್ಷಾನುಗಟ್ಟಲೆ ನೀವು ಇವುಗಳನ್ನ ಶೇಖರಣೆ ಮಾಡಿ ಇಡಬಹುದು, ಬಳಸಬಹುದು. ಇದ್ರ ಯಾವುದ್ರಲ್ಲೂ ಆಗಲಿ ನಿಮಗೆ ಒಂದು ಸ್ಟೋರೇಜ್ ಪೆಸ್ಟ್ ಅಂತ ಏನು ಹೇಳ್ತೀವಿ, ಹಾಗಾಗಿ ನೀವು ಇವುಗಳನ್ನ ಇಟ್ಟಾಗೂ ಸಹ ಇವುಗಳಿಗೆ ಯಾವುದೇ ರೀತಿ ಒಂದು ಕೀಟಬಾಧೆ ಇರೋದಿಲ್ಲ. ಯಾಕೆ ಅಂದರೆ ಇವುಗಳ ಒಂದು ಮೇಲ್ಪದರ ತುಂಬ ಗಟ್ಟಿಯಾಗಿರುತ್ತೆ. ಇದರಲ್ಲಿ ನಾವು ಟೆಕ್ನಿಕಲಿ ಹೇಳಬೇಕಂದ್ರೆ ಫಿನಾಲಿಕ್ ಕಾಂಪೌಂಡ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಇವುಗಳನ್ನ ಕೀಟಗಳು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಹಾಗಾಗಿ ಕೀಟಬಾಧೆ ಇವುಗಳಿಗೆ ಇರೋದಿಲ್ಲ. ವರ್ಷಾನುಗಟ್ಟಲೆ ನೀವು ಇವುಗಳನ್ನ ಸಂಸ್ಕರಿಸ್ಕೊಂಡು ಇಡಬಹುದು. ಡಾಕ್ಟರ್ ಪುಷ್ಪ ಅವರೇ, ಈಗ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಈ ಮಣ್ಣಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದ್ರ ಜೊತೆಗೆ ಈ ಹವಾಮಾನ ಅನ್ನುವಂಥದ್ದು ಕೂಡ ಬದಲಾವಣೆಯನ್ನು ನಾವು ಕಾಣ್ತಾ ಇರ್ತೇವೆ ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಏನಾಗಿದೆ ಅಂದರೆ, ಈ ಒಂದು ಕಾಲಘಟ್ಟದಲ್ಲಿ ನಾವು ಕಾಣ್ತಿರೋವಂಥದ್ದು, ಕೇಳ್ತಿರೋವಂಥದ್ದು ಎಲ್ ನಿನೋ ಬಗ್ಗೆ ಮಾತಾಡ್ತೀವಿ, ಲಾ ನಿನೋ ಬಗ್ಗೆ ಮಾತಾಡ್ತೀವಿ. ಎಲ್ ನಿನೋ ಬರಬಾರ್ದು, ನಮಗೆ ಲಾ ನಿನೋ ಇದ್ದರೆ ಮಾತ್ರ ತುಂಬ ಮುಖ್ಯವಾಗಿ ಭಾರತಕ್ಕೆ ಅನುಕೂಲ ಅನ್ನೋದು ಕೂಡ ನಾವು ಕೇಳಿದ್ದೀವಿ. ಹಾಗಿದ್ದರೆ ಈ ನಿಟ್ಟಿನಲ್ಲಿ ನಾನು ಕೇಳೋದಾದರೆ, ಬಹುಮುಖ್ಯವಾಗಿ ಈ ಹವಾಮಾನದ ವೈಪರೀತ್ಯದ ಹಿನ್ನೆಲೆಯಲ್ಲಿ ಹೇಗೆ ವ್ಯವಸಾಯ ಮಾಡ್ಕೋಬಹುದು ರೈತ ಅಂತ? ಓಕೆ, ನಾನು ಮೊದಲೇ ಹೇಳ್ದಂಗೆ ನಿಮಗೆ ಹವಾಮಾನ ವೈಪರೀತ್ಯ ಆಗಿರೋದ್ರಿಂದ ಮಳೆ ಪ್ರಮಾಣ ತುಂಬ ಕಮ್ಮಿ ಆಗಿದೆ. ಹಾಗಾಗಿ ನೀವು ಈ ಸಿರಿಧಾನ್ಯಗಳನ್ನ ಬೆಳ್ಕೊಬೋದು. ಯಾಕೆ ಅಂದರೆ ಈಗ ನೀರಿನ ಮಟ್ಟ ಕಡಿಮೆ ಬೇಕಿದ್ದಕ್ಕೆ. ಬೇರೆ ನೀವು ಯಾವುದಾದ್ರೂ ಬೆಳೆ ಬೆಳಿತೀರಾ ಅಂದರೆ ನಿಮಗೆ ಹೆಚ್ಚಾಗಿ ನೀರು ಬೇಕಾಗ್ತದೆ. ಇವುಗಳನ್ನು ನಾವು ಮಳೆ ಆಶ್ರಿತದಲ್ಲೇ ಹೆಚ್ಚಾಗಿ ಬೆಳೆದೋ ಅಂದರೆ ನೀವು ಸಿರಿಧಾನ್ಯಗಳನ್ನ ಇವುಗಳನ್ನ ಬೆಳ್ಕೊಬೋದು. ಜೊತೆಗೆ ನೀವು ಇವುಗಳನ್ನು ಮತ್ತು ಬೇಸಾಯ ಕ್ರಮಗಳಲ್ಲಿ ನೀವೇನು ಹೇಳ್ತಂದರೆ 2 ಅಥವಾ 3 ಬಾರಿ ಕುಂಟೆನ ಹೊಡಿಬೇಕಾಗತ್ತೆ. ಹಂಗೆ ಹೊಡೆಯೋದ್ರಿಂದ ಏನಾಗುತ್ತೆ, ಮಣ್ಣು ಸಡಿಲಗೊಳ್ಳುತ್ತೆ. ಸೊ ಬೇರಿಗೆ ನಿಮಗೆ ಗಾಳಿ ಆಡುತ್ತೆ. ಹಾಗಾಗಿ ಏನಾಗುತ್ತೆ, ಹೆಚ್ಚು ತೆಂಡೆಗಳು ಹೊಡೆಯುತ್ತೆ. ಜೊತೆಗೆ ಈ ತೆಂಡೆಗಳು ಹೆಚ್ಚಾಗಿ ಹೊಡೆಯೋದ್ರಿಂದ ನಿಮಗೆ ಇಳುವರಿಯ ಮಟ್ಟ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಮತ್ತೆ ಕಳೆ ನಿರ್ವಹಣೆ ಸಹ ಆಗುತ್ತೆ. ಇನ್ನು ಹೇಳಬೇಕು ಅಂತ ಅಂದರೆ ನಾನು ಆಗಲೇ ತಿಳಿಸ್ಕೊಟ್ಟಾಗೆ ಈ ರಾಗಿಯ ಜೊತೆಗೆ ನೀವು ಕಡಿಮೆ ನೀರು ಮತ್ತು ಕಡಿಮೆ ಅವಧಿಯಲ್ಲಿ ಬೆಳೀತಕ್ಕಂಥ ಅವರೆಯನ್ನು ಅಥವಾ ಉದ್ದನ್ನು ನೀವು ಇದ್ರ ಜೊತೆಗೆ ಅಂತರ ಬೆಳೆಯಾಗಿ ಸಹ ನೀವು ಬೆಳ್ಕೋಬೋದು. ಅಂದರೆ ನೀವು ಈ ಮಣ್ಣಿನ ಮಹತ್ವ, ಇದರ ಜೊತೆಗೆ ಮಳೆಯ ವಿಷಯದಲ್ಲೂ ಕೂಡ ತಾವು ಮಾತಾಡ್ತಾ ಇದ್ರಿ. ಹಾಗಿದ್ರೆ ವೀಕ್ಷಕರೇ, ಇದರ ಜೊತೆಗೆ ಡಾಕ್ಟರ್ ಕೃಷ್ಣಮೂರ್ತಿಯವರು ಪೋಷಕಾಂಶಗಳ ಬಗ್ಗೆ ಏನು ಮಾಹಿತಿಯನ್ನು ನೀಡ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ. ಆತ್ಮೀಯ ರೈತ ಬಂದವರೇ, ನಾನು ಡಾಕ್ಟರ್ ಆರ್ ಕೃಷ್ಣಮೂರ್ತಿ, ಮಣ್ಣು ಪರೀಕ್ಷೆ ಮತ್ತು ಬೆಳೆ ಸ್ಪಂದನೆ ಪ್ರಾಯೋಜನೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಸಿರಿಧಾನ್ಯಗಳು ಪ್ರಚಲಿತ ಪ್ರಪಂಚದಲ್ಲಿ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ, ನಾವು ರಾಗಿ ತಿಂತಾರೆ ಅಂತಂದಾಗ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ರಾಗಿಗೆ ಹೆಚ್ಚು ಮಹತ್ವ ಕೊಡ್ತಿದ್ರು. ಆದರೆ ಇತ್ತೀಚೆಗೆ ಸಿರಿಧಾನ್ಯಗಳು, ಅದರಲ್ಲೂ ರಾಗಿಯನ್ನು ಬಿಟ್ಟು ಉಳಿದಂತೆ ಇರತಕ್ಕಂಥ ಸಿರಿಧಾನ್ಯಗಳು, ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಆರ್ಕ, ಊದಲು, ಬೂರ್ಗ, ಇವೆಲ್ಲವಕ್ಕೂ ಒಂದು ಪ್ರಾಮುಖ್ಯತೆಯನ್ನು ತುಂಬ ಬಹಳ ಪಡ್ತಿದ್ದಾವೆ. ಈಗಾಗಲೇ ಹಲವಾರು ನಾವು ಕಾರ್ಯಕ್ರಮಗಳಲ್ಲಿ ನೋಡಿದಾಗೆ ಇತ್ತೀಚೆಗೆ ಡಯಾಬಿಟಿಸ್ ಅನ್ನೋದೊಂದು ಎಲ್ಲರಿಗೂ ಒಂದು ಸರ್ವಕಾಲಿಕ ರೋಗವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಎಲ್ಲ ವೈದ್ಯರು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಕಡಿಮೆ ಇರತಕ್ಕಂಥ ಆಹಾರ ಧಾನ್ಯಗಳನ್ನ ಬಳಸಿ ಅಂತ ಹೇಳ್ತಾರೆ. ಹಾಗಾಗಿ ಈ ಧಾನ್ಯಗಳು ಇಂದಿನ ಆರೋಗ್ಯದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಾವು ನೋಡ್ಬೋದು, ನಾವು ಅಕ್ಕಿಯನ್ನು ನಾವು ಎಷ್ಟು ಕೊಂಡ್ಕೋತೀವಿ, ಅದೇ ರೀತಿ ನವಣೆ ಅಕ್ಕಿ ಇರ್ಬೋದು, ಬೂರ್ಗದ ಅಕ್ಕಿ ಇರ್ಬೋದು, ಊದ್ಲು, ಇವೆಲ್ಲ ಅಕ್ಕಿಗಳು ಸಹ ಸಿಗ್ತದವೆ. ಅವನ್ನು ಸಹ ನಾವು ಅನ್ನ ಆಗಿ ಮಾಡ್ಬೋದು, ಬಿಸಿಬೇಳೆಬಾತು, ಈ ಥರದವೆಲ್ಲ ಮಾಡಿಕೊಂಡು ದಿನನಿತ್ಯದ ಆಹಾರ ಕ್ರಮಗಳಲ್ಲಿ ಇವನ್ನೆಲ್ಲ ಉಪಯೋಗಿಸ್ಕೋಬೋದು. ಹಾಗಾಗಿ ಈ ಒಂದು
ಸಿರಿಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಈಗ ರಾಗಿ ಅತಿ ಹೆಚ್ಚಿನ ಬೇಡಿಕೆ ಹೊಂದಿದೆ. ನಾವು ಇಲ್ಲಿ ಗಮನಿಸ್ಬೋದು, ಈಗ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಹೆಂಗೆ ಅಂತಂದರೆ, ರಾಗಿ ಉಂಡವನಿಗೆ ರೋಗವಿಲ್ಲ. ನಾವು ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಮಾಜಿ ಪ್ರಧಾನಿಗಳಿರ್ತಕ್ಕಂಥ ಶ್ರೀಯುತ ದೇವೇಗೌಡರು, ನಾವು ಇಂದು 95-96 ವಯಸ್ಸಾಗಿರ್ಬೋದು, ಇವತ್ತಿಗೂ ಸಹ ಅವರು ಎಷ್ಟು ಶಕ್ತಿಯುತವಾಗಿದ್ದಾರೆ ಅಂತಂದರೆ, ಅವರೆಲ್ಲ ರಾಗಿನ ಮುದ್ದೆಯನ್ನು ಊಟ ಮಾಡಿ ಬೆಳೆದಿರ್ತಕ್ಕಂಥವ್ರು. ರಾಗಿನ ತಿಂದವರು ಬಹುಕಾಲ 102, 105, 120 ನಾವು ವರ್ಷ ಬದುಕಿರೋರನ್ನು ನಾವು ಹೆಚ್ಚಾಗಿ ನಾವು ಗಮನಿಸ್ಬೋದು. ಇಲ್ಲಿ ಹಿಂದೆ ರೈತರು ತಮ್ಮ ಬರಡು ಭೂಮಿಯಲ್ಲಿ ನಾವು ಸಿರಿಧಾನ್ಯಗಳನ್ನ ಬೆಳೀತಾಯಿದ್ರು. ಇಂದು ಬರಡು ಭೂಮಿಯಲ್ಲಿ ಸಿರಿಧಾನ್ಯಗಳು ಬೆಳೆಯೋದಕ್ಕಾಗೋದಿಲ್ಲ. ಅವಕ್ಕೂ ರಾಸಾಯನಿಕ ಗೊಬ್ಬರಗಳು ಮತ್ತು ಪೌಷ್ಟಿಕ ಗೊಬ್ಬರಗಳನ್ನ ಹಾಕಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಮನುಷ್ಯನ ಪೋಷಕಾಂಶಕ್ಕೆ ಹೆಚ್ಚಿಸೋದಕ್ಕೆ ಅನುಕೂಲ ಮಾಡಿಕೊಡ್ತವೆ. ಹಾಗಾಗಿ ರಾಗಿ ಮತ್ತು ಅಥವಾ ಸಿರಿಧಾನ್ಯಗಳನ್ನ ತಿಂದ್ಬಿಟ್ಟು ನಾವು ಮಾನವನ ಆರೋಗ್ಯವನ್ನು ಇಲ್ಲಿ ಕಾಪಾಡ್ಕೋಬೇಕು. ಹಾಗಾಗಿ ರೈತರು ಯಾರ್ಯಾರು ಸಾವಯವ ಕೃಷಿಯಲ್ಲೂ ಸಹ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಉತ್ತೇಜನ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಇಲ್ಲಿ ನಾವು ಹೆಚ್ಚಾಗಿ ರೈತರು ಬೆಳೀತಕ್ಕಂಥದ್ದು ರಾಗಿನ 2 ರೀತಿಯಲ್ಲಿ ಬೆಳೀತಾರೆ. ಒಂದು ನೀರಾವರಿ ಪದ್ಧತಿಯಲ್ಲಿ ಬೆಳೀತಾರೆ, ಹಾಗಾಗಿ ಮತ್ತು ಖುಷ್ಕಿ ಪದ್ಧತಿಯಲ್ಲೂ ಸಹ ಬೆಳೀತಾರೆ. ಖುಷ್ಕಿ ಪದ್ಧತಿಯಲ್ಲಿ ರಾಗಿನ ಬೆಳಿಬೇಕು ಅಂತಂದಾಗ ಪ್ರತಿ ಹೆಕ್ಟೇರ್ಗೆ 50 kg ಸಾರಜನಕ, 40 kg ರಂಜಕ, 37.5 kg ಪೊಟ್ಯಾಷನ್ನ ಹಾಕಬೇಕಾಗುತ್ತೆ. ಇದ್ರ ಜೊತೆಯಲ್ಲಿ 6.5 ಟನ್ ನಾವು ಕೊಟ್ಟಿಗೆ ಗೊಬ್ಬರನ ಶಿಫಾರಸು ಮಾಡ್ತೇವೆ. ಮತ್ತು ನೀರಾವರಿ ಪ್ರದೇಶದಲ್ಲಿ ಬೆಳಿಬೇಕು ಅಂತಂದಾಗ ನೀರಾವರಿ ಪ್ರದೇಶಕ್ಕೆ ನಾವು 100 kg ಸಾರಜನಕ, 50 kg ರಂಜಕ, 50 kg ಪೊಟ್ಯಾಷನ್ನ ನಾವು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡುತ್ತೇವೆ. ಇದ್ರ ಜೊತೆಯಲ್ಲಿ ಇತ್ತೀಚೆಗೆ ನಾವು ಗಮನಿಸಬೇಕಾಗುತ್ತೆ, ಲಘು ಪೋಷಕಾಂಶಗಳ ಕೊರತೆಯೂ ಸಹ ಮಣ್ಣಲ್ಲಿ ಹೆಚ್ಚಾಗಿ ಕಂಡುಬರ್ತಿದೆ. ಹಾಗಾಗಿ ಇದರಲ್ಲಿ ಸತುವಿನ ಸಲ್ಫೇಟ್ 5 kg ಪ್ರತಿ ಹೆಕ್ಟೇರ್ಗೆ ಮತ್ತು ಬೋರಾಕ್ಸ್ ಅದನ್ನು 4 kg ಪ್ರತಿ ಹೆಕ್ಟೇರ್ಗೆ ಇಲ್ಲಿ ಹಾಕ್ತಕ್ಕಂಥದ್ದು ಸೂಕ್ತ. ಇನ್ನೂ ಮುಂದೆ ಹೇಳಬೇಕು ಅಂತಂದರೆ, ಸಿರಿಧಾನ್ಯಗಳು ಹಲವು ಬರಗು ಇರ್ಬೋದು, ಊದಲು, ಹಾರ್ಕ, ನವಣೆ, ಈ ಸಿರಿಧಾನ್ಯಗಳಿಗೆ ಪೊಟ್ಯಾಷ್ ನಾವು ಹಿಂದೆ ಬಳಸ್ತಾ ಇರಲಿಲ್ಲ. ಇತ್ತೀಚೆಗೆ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ಪೊಟ್ಯಾಷನ್ನು ಸಹ ನಾವು ಶಿಫಾರಸನ್ನು ಮಾಡಿರ್ತೇವೆ. ಹಾಗಾಗಿ ಈ ಸಿರಿಧಾನ್ಯಗಳಿಗೆ ಪ್ರತಿ ಹೆಕ್ಟೇರ್ಗೆ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಷನ್ನ ಹಾಕುವ ಅವಶ್ಯಕತೆ ಇದೆ. ಇದರ ನಂತರ ಈ ಸಿರಿಧಾನ್ಯಗಳನ್ನ ನಾವು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಬೆಳಿತೀವಿ. ಇಂದಿನ ಒಂದು ಎಲ್ಲಿನೋ ಎಫೆಕ್ಟಿಂದ ಈ ಮಳೆ ಹಂಚಿಕೆ ಪ್ರಮಾಣವೂ ಏರುಪೇರಾಗಿದೆ. ಹಾಗಾಗಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಈ ಸಿರಿಧಾನ್ಯಗಳನ್ನ ಬೆಳೆದಾಗ ನಿಮಗೆ ಒಂದು 10ರಿಂದ 15 ದಿನಗಳವರೆಗೂ ಮಳೆ ಬರಲಿಲ್ಲ ಅಂತಂದಾಗ ನಾವು ಇಲ್ಲಿ 1% ಪೊಟ್ಯಾಷಿಯಂ ನೈಟ್ರೇಟ್ ನಾವು ದ್ರಾವಣ ಮಾಡಿಕೊಂಡು ಬೆಳೆಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥ ಸೂಕ್ತ. ಪೊಟ್ಯಾಷಿಯಂ ನೈಟ್ರೇಟ್ ಇಲ್ಲ ಅಂತಂದರೆ ಪೊಟ್ಯಾಷಿಯಂ ಕ್ಲೋರೈಡು ಸಹ ಸಿಂಪಡಣೆ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಬರ ನಿರೋಧಕ ಶಕ್ತಿ ಬೆಳೆಗಳಲ್ಲಿ ಜಾಸ್ತಿ ಆಗ್ತದೆ. ಇದನ್ನು ನಾವು ರಾಗಿ ಮತ್ತು ಸಿರಿಧಾನ್ಯಗಳು ಸಹ ಬಳಸ್ಬೋದು. ನಂತರ ನಿಮಗೆ ಪೊಟ್ಯಾಷಿಯಂ ನೈಟ್ರೇಟು ಸಿಗಲಿಲ್ಲ, ಪೊಟ್ಯಾಷಿಯಂ ಕ್ಲೋರೈಡು ಸಿಗಲಿಲ್ಲ ಅಂತಂದಾಗ 19 ಏನಿದೆ ನಮ್ಮ 19 ದ್ರಾವಣನೂ 1% ದ್ರಾವಣ ಮಾಡ್ಕೊಂಡು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡ್ಬೋದು. ಈ ಎಲ್ಲ ಕ್ರಮಗಳನ್ನ ಅನುಸರಿಸಿ ನಾವು ವ್ಯವಸಾಯ ಮಾಡಿದ್ದೇ ಆದಲ್ಲಿ ರಾಗಿಯಲ್ಲಿ ಮತ್ತು ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಕಾಪಾಡ್ಕೋಬೋದು. ಯಾಕೆಂದರೆ ರಾಗಿಯಲ್ಲಿ ಇಳುವರಿ ನಾವು ನೋಡಿದ್ದೇವೆ, ಈ ಸಿರಿಧಾನ್ಯಗಳಲ್ಲಿ ಇಳುವರಿ ತುಂಬ ಕಡಿಮೆ ಇದೆ. ಸೊ ಈ ಇಳುವರಿನ ಹೆಚ್ಚಿಸಬೇಕು ಅಂತಂದಾಗ ಈ ಎಲ್ಲ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿದಲ್ಲಿ ನಾವು ಅತಿ ಹೆಚ್ಚಿನ ಇಳುವರಿನ ನಾವು ಪಡ್ಕೋಬೋದು. ನೋಡೋದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಕೃಷ್ಣಮೂರ್ತಿಯವರು ಪೋಷಕಾಂಶಗಳ ಬಗ್ಗೆ ಮಾತನಾಡಿದ್ದು. ಡಾಕ್ಟರ್ ಪುಷ್ಪ ಅವರೇ, ಈಗ ನಾವು ಪೋಷಕಾಂಶದ ಬಗ್ಗೆ ನಾವು ಹಾಗೆ ವಿಷಯಗಳನ್ನು ತಿಳ್ಕೊಳ್ತಾ ಇದ್ವಿ. ಇದ್ರ ಜೊತೆಗೆ ನನಗನ್ಸೋದೇನಪ್ಪ ಅಂತಂದರೆ, ಈಗ ಈ ಮಣ್ಣಿನಲ್ಲಿರುವಂಥದ್ದು ಹಾಗೆ ನಮಗೇನನ್ಸುತ್ತೆ ಅಂತಂದರೆ ಈ ರೋಗಗಳ ಬಾಧೆನೂ ಕೂಡ ಇದ್ರ ಜೊತೆಗೆ ಇರುತ್ತಾ ಅನ್ನೋವಂಥದ್ದು ನನಗನ್ನಿಸ್ತಿರುತ್ತೆ. ಹಾಗಿದ್ರೆ ಯಾವ ರೋಗಗಳು ಮುಖ್ಯವಾಗಿ ಕಾಡುವಂಥದ್ದು ಈ ಸಿರಿಧಾನ್ಯಗಳಿಗೆ, ವಿಶೇಷವಾಗಿ ರಾಗಿಗೆ? ನೋಡಿ, ಈ ಸಿರಿಧಾನ್ಯಗಳ ಒಂದು ಪ್ರಮುಖವಾದಂಥ ಒಂದು ಮಹತ್ವ ಅಂತಂದರೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಸಿರಿಧಾನ್ಯಗಳಿಗೆ ಹೆಚ್ಚು ರೋಗಗಳಾಗಲಿ ಅಥವಾ ಕೀಟಗಳ ಬಾಧೆ ಕಂಡು ಬರೋದಿಲ್ಲ. ನೀವು ಬೇರೆ ಯಾವುದಾದ್ರೂ ಒಂದು ಬೆಳೆಗಳನ್ನ ತೊಗೊಂಡ್ರೆ ನೀವು ರೋಗಗಳು ಜಾಸ್ತಿ ಬರುತ್ತೆ. ಅದಕ್ಕೆ ರೋಗ ನಿರೋಧಕ ಅಂತ ಕೊಡೋಂಥ ತಳಿಗಳನ್ನ ಬಳಸಬೇಕಾಗತ್ತೆ ಮತ್ತು ನೀವು ಕೀಟನಾಶಕಗಳನ್ನ ಬಳಸಬೇಕಾಗತ್ತೆ. ಆದರೆ ಈ ಸಿರಿಧಾನ್ಯಗಳಲ್ಲಿ ನಿಮ್ಗೆ ಅಷ್ಟು ಹೆಚ್ಚಾಗಿ ಏನು ಕಂಡು ಬರೋಲ್ಲ. ನಿಮ್ಗೇನಾದರೂ ಕಂಡು ಬಂದರೆ ನಿಮಗೆ ಕಾಂಡ ಕೊರೆಯುವಂಥ ಒಂದು ಹುಳದ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ ಸಿರಿಧಾನ್ಯದಲ್ಲಿ. ಆಗ ಅದಕ್ಕೆ ನೀವು ಕ್ಲೋರೋಫೈರಿಫಾಸ್ ಅಂತ ಒಂದು ಕೀಟನಾಶಕ ಬರುತ್ತೆ. ಅದನ್ನು ನೀವು 2 ಗ್ರಾಮನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ನೀವು ಅದನ್ನು ಸಿಂಪಡಿಸ್ಬೋದು. ಇನ್ನು ರೋಗಕ್ಕೆ ಅಂತ ಬಂದರೆ ನಿಮಗೆ ಕುತ್ತಿಗೆ ಅಥವಾ ಎಲೆ ಬೆಂಕಿ ರೋಗ ಅಂತ ಬರುತ್ತೆ. ಅದಕ್ಕೆ ನೀವು ಮ್ಯಾಂಕೋಸೆಬ್ ಮತ್ತು ಕಾರ್ಬನ್ಡೈಸಮನ್ನು 2 ಗ್ರಾಮನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ನೀವು ಸಿಂಪಡಿಸಿದರೆ ಸಾಕು. ಈ ಎರಡು ಬಿಟ್ಟರೆ ನಿಮಗೆ ಬೇರೆ ಇನ್ಯಾವ ಒಂದು ರೋಗ ಆಗಲಿ ಅಥವಾ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬರೋದಿಲ್ಲ.
ಹಾಗಾಗಿ ರೈತರಿಗೆ ಖರ್ಚು ತುಂಬ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಈಗ ಅನೇಕ ರೋಗಗಳಿರಬಹುದು, ಅದಕ್ಕೆ ಪೂರಕವಾಗಿರುವಂಥ ಔಷಧಿಗಳನ್ನು ಬಳಸೋದ್ರಿಂದಾಗಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಿದ್ದಾರೆ. ಬಹುಮುಖ್ಯವಾಗಿ ಪ್ರಾದೇಶಿಕವಾಗಿಯೂ ಕೂಡ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಅಂತಹ ಸಮಸ್ಯೆಗಳನ್ನು ಅನುಭವವನ್ನು ಹಂಚ್ಕೊಳ್ತಿದ್ದಾರೆ. ಮಮತಾ ಅವರು, ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಮತಾ ವಿ. GKVKಯಲ್ಲಿ ಯುವ ವೃತ್ತಿಪರರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಏನಂತಂದರೆ ಈಗ ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ನೋಡ್ಬೋದು. ಅಂದರೆ ನಮ್ಮದು ಮಂಡ್ಯ ಜಿಲ್ಲೆ, ಮಂಡ್ಯ, ಹಾಸನ, ತುಮಕೂರು ಎಲ್ಲ ಮುಂಚೆ ಯಥೇಚ್ಛವಾಗಿ ಏನಂದರೆ ಭತ್ತ ಬೆಳೀತಿದ್ವಿ. ನಮ್ಮ ತಾತಂದಿರಾಗಿರ್ಬೋದು, ಮುತ್ತಾತವರು ಎಲ್ಲರೂ ಕೂಡ ಭತ್ತ ಬೆಳೀತಿದ್ರು. ಕಾಲಕ್ರಮೇಣ ಕಳೆದಂತೆ ಏನಾಯ್ತಂತಂದರೆ ನೀರಾವರಿ ಸಮಸ್ಯೆ ಕಂಡು ಬರ್ತಾ ಬಂತು. ಇವೆಲ್ಲ ಕಾಲುವೆ ಆಗಿರ್ಬೋದು ಮತ್ತು ಬೋರ್ವೆಲ್ ಎಷ್ಟೇ ಕೊರೆಸಿದ್ರು ಕೂಡ ನೀರು ಕಡಿಮೆ ಆಗ್ತಾ ಬರ್ತಿದೆ. ಸೊ ಅವ್ರ ಕಾಲಕ್ಕೆ ತಕ್ಕಂತೆ ಏನು ಮಾಡಿದ್ರು, ಶಿಫ್ಟ್ ಆದರು ಭತ್ತದಿಂದ ರಾಗಿ. ಮತ್ತು ನಮ್ಮ ತಾತದ್ರು ಕೂಡ ಹಾರ್ಕ ಬೆಳೀತಿದ್ರು. ಕೇಳಿದ್ದೀವಿ, ಹೇಳ್ತಿದ್ರು ಹಾರ್ಕ ಎಲ್ಲ ಬೆಳೀತಿದ್ರು. ಅವಾಗೆಲ್ಲ ಏನಂತಂದರೆ ಮನೆಗಷ್ಟೇ ಬೆಳ್ಕೊತಿದ್ರು. ಅಂದರೆ ಬೀಸೋ ಕಲ್ಲಿತ್ತು, ಅವ್ರೇನು ಮಾಡ್ತಿದ್ರು, ಬೆಳೆದು ಅಲ್ಲೇ ಸಂಸ್ಕರಣೆ ಮಾಡಿಕೊಂಡು ಬೀಸೋ ಕಲ್ಲಲ್ಲಿ ಮಾಡಿ ತಮ್ಮ ಮನೆ ಬೆಳಕಿಗೆ ಬಳಸ್ಕೊತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೇನು ಒಂದು ಸಮಸ್ಯೆಗಳನ್ನ ಕಾಣ್ಬೋದಂತಂದರೆ, ಈಗ ನಮ್ಮ ರೈತರನ್ನ ಹೋಗಿ ನಾವು ರೈತರಿಗೆ ಅಪ್ರೋಚ್ ಮಾಡ್ತೀವಿ, ಈ ಥರ ಸಿರಿಧಾನ್ಯಗಳನ್ನ ಬೆಳೀರಿ ಅಂತ. ಆದರೆ ಅವ್ರು ತಮ್ಮಲ್ಲಿರುವಂಥ ಸಮಸ್ಯೆಗಳು ಏನು ಹೇಳ್ಕೊತಾರೆ ಅಂತಂದರೆ, ಮುಖ್ಯವಾಗಿ ಸಂಸ್ಕರಣಾ ಘಟಕ, ಆಮೇಲೆ ನಿರಂತರ ಮಾರುಕಟ್ಟೆ ಇಲ್ಲ ಅಂತಂದರೆ. ಈಗ ರಾಗಿ ಆದರೆ ಈಸಿಯಾಗಿ ಎಲ್ಲ ಕಡೆ ಹೋಗಿ ಮಾರ್ತಾರೆ. ಆದರೆ ಬೇರೆ ಸಿರಿಧಾನ್ಯಗಳಿಗೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಮಾರಬೇಕು ಅಂತ. ನಿರಂತರವಾದ ಮಾರುಕಟ್ಟೆಯ ಒಂದು ನಿರಂತರ ಮಾರುಕಟ್ಟೆ ಇಲ್ಲ. ನೀವು ಇನ್ನೂ ಯಥೇಚ್ಛವಾಗಿ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಬೇಕಂತಂದರೆ ಹತ್ತಿರದ ಕೃಷಿ ವಿಶ್ವವಿದ್ಯಾಲಯಗಳಿರುತ್ತೆ ಮತ್ತು ರೈತ ಸಂಪರ್ಕ ಕೇಂದ್ರಗಳಿರುತ್ತೆ. ಇಲ್ಲೆಲ್ಲ ನಿಮಗೆ ತರಬೇತಿಯನ್ನು ಕೂಡ ನೀಡ್ತಾರೆ. ಹೇಗೆಲ್ಲ ಬೆಳಿಬೇಕು, ಯಾವ ರೀತಿಯೆಲ್ಲ ನೀವು ಸಂಸ್ಕರಣೆ ಮಾಡಬೇಕು. ಮತ್ತು ಮೌಲ್ಯವರ್ಧತೆ ಅಂತ ಅಂದರೆ, ಇವಾಗ ನೀವು ಸಿರಿಧಾನ್ಯಗಳು ಬರುತ್ತೆ, ಅದರಿಂದ ನೀವು ಇವಾಗೆಲ್ಲ ರಾಗಿ ಬಿಸ್ಕೆಟ್ಗಳು ಮಾಡ್ತಿದ್ದಾರೆ, ರಾಗಿ ರೊಟ್ಟಿ, ದೋಸೆ, ಬಿಸಿಬೇಳೆ ಬಾತ್, ಈ ಥರ ಬೇರೆ ಬೇರೆ ರೀತಿಯ ಒಂದು ಪ್ರಾಡಕ್ಟ್ಗಳನ್ನ ಕೂಡ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಫುಡ್ ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರುತ್ತೆ. ಅಲ್ಲೂ ಕೂಡ ಅವರು ಮಾಹಿತಿನ ತಿಳಿಸ್ಕೊಡ್ತಾರೆ. ಸೊ ನೀವು ಹತ್ತಿರದ ಕೇಂದ್ರಗಳಿಗೆ, ರೈತ ಸಂಪರ್ಕ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡುವುದರಿಂದ ಇದರ ಬಗ್ಗೆ ಯಥೇಚ್ಛವಾಗಿ ನೀವು ತಿಳ್ಕೊಬೋದು. ಸೊ ಈ ಸಿರಿಧಾನ್ಯಗಳು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈ ಸಿರಿಧಾನ್ಯಗಳನ್ನು ತಿಂದು ಸದೃಢವಾಗಿರಿ ಎಲ್ಲರೂ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನೋಡೋದ್ರಲ್ಲ ವೀಕ್ಷಕರೇ, ಸಮಸ್ಯೆ ಅನ್ನೋಂಥದ್ದು ಕೇವಲ ಒಂದು ಪ್ರದೇಶದಷ್ಟೇ ಅಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನು ರೈತರಿಗೆ ಕಾಣ್ತಿರಬಹುದು. ಇಂತಹ ಸಮಸ್ಯೆಗಳ ನಡುವೆ ಹೇಗೆ ಪಾರಾಗಬಹುದು ಅನ್ನೋಂಥದ್ರ ಬಗ್ಗೆಯೂ ಕೂಡ ಮಮತಾ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಮುಂದಿನ ಭವಿಷ್ಯ ಹೇಗಿದೆ ಈ ಒಂದು ರಾಗಿ ಇರಬಹುದು ಅಥವಾ ಸಿರಿಧಾನ್ಯಗಳ ಬಗ್ಗೆ ತಾವೇನು ಹೇಳ್ತೀರಾ? ಈ ಸಿರಿಧಾನ್ಯಗಳಿಗೆ ನಾವು ಮುಂದೆ ಭವಿಷ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ, ಈಗ ನೀವು ನೋಡಿದ ಹಾಗೆ ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಕರೆಕ್ಟಾಗಿ ಬರ್ತಾ ಇಲ್ಲ. ಜುಲೈಯಲ್ಲಿ ಅಥವಾ ಬರಬೇಕಾಗಿದ್ದಂಥ ಮಳೆ ಇನ್ನೂ ಆಗಸ್ಟ್ ಆದರೂ ಬಂದಿಲ್ಲ. ಒಂದು ಸರಿ ಸ್ವಲ್ಪ ಬಂತು ಹೋಯಿತು. ಹಾಗಾಗಿ ರೈತರಿಗೆ ಏನಾಗ್ತಾ ಇದೆ ಅಂತಂದರೆ, ಬೇರೆ ನೀರನ್ನು ಹೆಚ್ಚು ಬೇಕಾಗಂಥ ಬೆಳೆಗಳನ್ನ ಬೆಳೆಯೋಕ್ಕಾಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಸಿರಿಧಾನ್ಯಗಳನ್ನು ನೀವು ಬೆಳಿಬೋದಾಗಿದೆ. ಹಾಗಾಗಿ ಮುಂದೆ ಈ ನೀರಿನ ಮಟ್ಟ ಕಡಿಮೆ ಆಗ್ಬೋದು. ಮಳೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಅಂತರ್ಜಲದ ಮಟ್ಟ ಕಡಿಮೆ ಆಗುತ್ತೆ. ಹಾಗಾಗಿ ನೀರು ಇಲ್ಲದೆ ಇರೋದ್ರಿಂದ ಇಂಥ ಒಂದು ಪ್ರದೇಶದಲ್ಲಿ ಬೇರೆ ಯಾವ ಬೆಳೆಯನ್ನು ಸಹ ನಾವು ಬೆಳೆಯಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಸಿರಿಧಾನ್ಯಗಳನ್ನು ಕಡಿಮೆ ನೀರು ಬೇಕಾಗಿರೋದ್ರಿಂದ ಇವುಗಳನ್ನು ಹೆಚ್ಚಾಗಿ ಬೆಳಿಬೋದು. ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ಈ ಸಿರಿಧಾನ್ಯಗಳಿಗೆ ಹೆಚ್ಚು ಬೇಡಿಕೆ ಕೂಡ ಬರುತ್ತೆ. ಯಾಕೆಂದರೆ ನಾನು ನಿಮ್ಗೆ ಹಾಗೆ ತಿಳಿಸ್ಕೊಟ್ಟ ಹಾಗೆ ಇವುಗಳಲ್ಲಿ ಆರೋಗ್ಯಕ್ಕೆ ಬೇಕಾಗಂಥ ಒಂದು ಉತ್ತಮ ಪೌಷ್ಟಿಕಾಂಶ ಹೊಂದಿರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಸಹ ಇವುಗಳಿಗೆ ಹೆಚ್ಚು ಬೇಡಿಕೆ ಬರೋದ್ರಿಂದ ಮುಂದಿನ ಭವಿಷ್ಯ ಸಿರಿಧಾನ್ಯಗಳದ್ದೇ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಟ್ಟಾರೆಯಾಗಿ ನೀವು ಹೇಳ್ತಿರೋದೇನಪ್ಪ ಅಂತಂದರೆ, ಸಿರಿಧಾನ್ಯಕ್ಕಂತೂ ಒಳ್ಳೆಯ ಭವಿಷ್ಯ ಇದೆ. ಇದರ ಜೊತೆಗೆ ಜನರಿಗೂ ಕೂಡ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಖಂಡಿತ. ಇದು ಮುಖ್ಯವಾಗಿ ಯಾವಾಗ ಸಾಧ್ಯತೆ ಇದೆ ಅಂತಂದರೆ, ಈ ಸಿರಿಧಾನ್ಯಗಳನ್ನು ಬಳಸಿದಾಗ ಮಾತ್ರ ಅವರ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಹಿಂದೆ ಜನರು ಸುಮಾರು ವರ್ಷಗಳು ಬದುಕ್ತಾ ಇದ್ದರು. ಯಾಕೆ ಅಂತಂದರೆ ಅವರು ಸಿರಿಧಾನ್ಯಗಳನ್ನು ತಿನ್ಕೊಂಡು ಬಂದಿದ್ದರಿಂದಾಗಿ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಆಹಾರ ಬದಲಾವಣೆಯಿಂದಾಗಿ ನಮ್ಮ ಆರೋಗ್ಯವನ್ನು ಕೂಡ ಆಹಾರದ ಜೊತೆಗೆ ಕಳ್ಕೊಳ್ತಾ ಇದ್ದೇವೆ. ಸರಿಯಾದ ಆಹಾರ ಪದ್ಧತಿಯನ್ನು ಬಳಸ್ಕೊಂಡಾಗ ಮಾತ್ರ ಎಲ್ಲವೂ ಕೂಡ ಸುಸ್ಥಿರವಾಗಿರೋದಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಸಿರಿಧಾನ್ಯ ಯಾವ ರೀತಿಯಲ್ಲಿ ಜನರಿಗೆ ಆರೋಗ್ಯಕರವಾಗಿದೆ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ ವೀಕ್ಷಕರೇ. ಇದುವರೆಗೂ ಹೆಚ್ಚಿನ ಮಾಹಿತಿಯನ್ನು ನೀಡಿದಂತಹ ನಮ್ಮ ಬೆಂಗಳೂರಿನ GKVKಯ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಪುಷ್ಪಾ ಕೃಷ್ಣ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.
ಇಂತಹ ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚು ಬೆಳಿಬೇಕಾಗತ್ತೆ, ಹಾಗೆ ಹೆಚ್ಚೆಚ್ಚು ಬಳಸಲೂಬೇಕಾಗತ್ತೆ. ಇಂಥ ಮಾಹಿತಿಯನ್ನು ತಾವು ತಿಳ್ಕೊಂಡ್ರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.